ಆನೇಕಲ್ ಪಟ್ಟಣದಲ್ಲಿ ಕರವೇ ಶಿವರಾಮೇಗೌಡ ಬಣದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದೆ. ಇನ್ನು ಕೆಲವರಿಗೆ ಮನವಿ ಮಾಡಿದ ನಂತರ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಇನ್ನು ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಮರಾಠಿಗರು ಕನ್ನಡಿಗರ ಮೇಲೆ ನಡೆಸುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ನಡೆಸಿದರು. ಇನ್ನು ಬೆಳಗಾವಿಯಲ್ಲಿ ಪುಂಡಾಟ ನಡೆಸುತ್ತಿರುವ ಮರಾಠಿಗರನ್ನು ಗಡೀಪಾರಿಗೆ ಒತ್ತಾಯಿಸಿದ ಲೋಕೇಶ್ ಗೌಡ. ಇನ್ನು ಆನೇಕಲ್ ತಾಲೂಕಿನಲ್ಲಿ ಬಂದ್ಗೆ ವ್ಯಾಪಕ ಬೆಂಬಲ ದೊರೆತಿದ್ದು, ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಇಲ್ಲಿಯವರೆಗೂ ನಡೆದಿಲ್ಲ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಗಂಟ ನಮ್ಮ ಆನೇಕಲ್ ನಗರ ಬಂದಾಗಿದೆ. ಎಲ್ಲ ಅಂಗಡಿ ಮುಂಗಟ್ಟು, ಎಲ್ಲ ವರ್ತಕರ ಸಂಘ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಬಂದಾಗಲಿ. ಯಾಕೆ MES ಪೂಂಡರನ್ನು ಬಗ್ಗುಬಡಿ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಲಿ. ಹಿಂದಿ ಏರಿಕೆ ಮಾಡ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ. ಕನ್ನಡಿಗರಿಗೆ ಭಾವನೆಗೆ ಧಕ್ಕೆ ಆದರೆ ಮುಂದಿನ ದಿನಗಳ ಆಗೋ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ. ಏನಾದರೂ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ದಬ್ಬಾಳಿಕೆ ಮಾಡ್ತಿದ್ದು ಅದು ಶಿವಸೇನೆ ಮತ್ತು MES ಈ ಪುಂಡ್ರನ್ನು ಮಟ್ಟ ಹಾಕಬೇಕು, ಗಡೀಪಾರು ಮಾಡಬೇಕು. ಏನಾದರೂ ಮತ್ತೆ ಕ್ಯಾತೆ ತೆಗೆದ್ರೆ ಗುಂಡ ನೋಡಿಬೇಕು, ಅವ್ರಿಗೆ ಗುಂಡ ನೋಡಿಬೇಕು. ಇಲ್ಲ ಅಂತಂದರೆ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಪಾಠವನ್ನು ಕಳಿಸುತ್ತೆ. ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನಮ್ಮ ನಾಡು, ಇಲ್ಲಿ ನಮ್ಮ ನಾಡಿನಲ್ಲಿ ಹುಟ್ಟಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಅಡ್ಡಿ ಬರ್ತಾ ಇರತಕ್ಕಂಥ ಕನ್ನಡಿಗರ ಮೇಲೆ ದರ್ಪ ಮಾಡ್ತಿರ್ತಕ್ಕಂಥ ಈ ಪುಂಡ್ರನ್ನು ಇದುವರೆಗೂ ಬಿಟ್ಕೊಂಡಿದ್ರಲ್ಲ, ನಾಚಿಕೆಗೇಡಿನ ಸಂಗತಿ. ಈ ಕೂಡಲೇ ಅವ್ರನ್ನ ಗಡೀಪಾರು ಮಾಡಬೇಕು. ಇಲ್ಲ ಅಂದರೆ ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡರ ಬಣ ಮನೆ ನುಗ್ಗಬೇಕಾಗತ್ತೆ. ಎಚ್ಚರಿಕೆ. ಗಡೀಪಾರು ಮಾಡಿ ಗಡೀಪಾರು ಮಾಡಿ ಬೇಕೇ ಬೇಕು. ಕನ್ನಡಿಗರ ದೌರ್ಜನ್ಯ ಮಾಡ್ತಾರೆ ಪುಂಡರಿಗೆ.